ಆ ದುರ್ಗ ಶಿವನ ಬಗ್ಗೆ ಶಾಸನ ನಮಗೆ ಸಿಗದೇ ಇದ್ದರೂ ಬೆಳಗಾವಿ ಹತ್ತಿರ ಅವನ ಕುರಿತು ಶಾಸನ ಸಿಕ್ಕಿದೆ. ಆ ರಾಷ್ಟ್ರಕೂಟರ ಕಾಲದ ಶಾಸನಗಳು ಸವಡಿ ಗ್ರಾಮದ ಮುಂದೆ ಇರುವಂಥ ಪಂಚಾಯಿತಿ ಮುಂದೆ ಇದಾವೆ. ಇತಿಹಾಸದೊಳಗೆ ತ್ರೈಪುರುಷ ದೇವಾಲಯಗಳು ಅಂತ ಕರಿತೀವಿ. ಗೆಳೆಯರೆ, ನಾವಿವಾಗ ಇರುವಂಥ ಈ ಒಂದು ಗ್ರಾಮ ಸವಡಿ ಅನ್ನೋದು, ಇದು ಕೂಡ ಗದಗ ಜಿಲ್ಲೆಯ ರೋಣ ತಾಲೂಕಿನಲ್ಲಿ ಕಂಡುಬರೋದು. ಇಲ್ಲಿ ಕೂಡ ಕಲ್ಯಾಣದ ಚಾಲುಕ್ಯರ ಹಲವು ಗುಡಿಗಳು ಈಗಲೂ ಉಳ್ಕೊಂಡಿದೆ. ಅದರಲ್ಲಿ ನನ್ನಿಂದ ನೀವು ನೋಡ್ತಾ ಇರೋದು ಇದನ್ನು ನಾರಾಯಣ ಗುಡಿ ಅಂತಾರೆ. ಸೊ ಇದ್ರ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು ನಮ್ಮ ಅದಾ ಕಟ್ಟಿಮನಿ ಸರ್ ಅವರು ಹೇಳ್ತಾರೆ. ಸರ್, ವೀಕ್ಷಕರೇ, ಗದಗ ಜಿಲ್ಲೆಯ ರೋಣ ತಾಲೂಕಿನ ಸವಡಿ ಗ್ರಾಮ ಅಥವಾ ಚವಡಿ, ಸೈಯಡಿ, ಸವಡಿ ಅಂತ ಕರೀತಾರೆ. ಪಂಚತಂತ್ರಗಳ ಕಥೆಗಳನ್ನು ಬರೆದಂಥ ದುರ್ಗ ಶಿವನ ಊರು ಸವಡಿ ಅಂತ ಹೇಳ್ತೀವಿ. ಪಂಚತಂತ್ರ ಕಥೆಗಳು ಪ್ರಾಣಿಗಳ ಮುಖೇನ ನೀತಿಬೋಧಕ ಕಥೆಗಳನ್ನು ಮಕ್ಕಳಿಗೋಸ್ಕರ ದುರ್ಗಸಿಂಹ ಬರೆದ್ರೆ, ಆ ದುರ್ಗಸಿಂಹ ಬರೆದಂಥ ಪಂಚತಂತ್ರ ಕಥೆಗಳು ಏಷ್ಯಾ ಖಂಡದ ಎಲ್ಲ ಭಾಷೆಗಳಿಗೆ ಅದು ತರ್ಜುಮೆ ಆಗಿ ಅದರ ಏನು ಪಂಚತಂತ್ರ ಕಥೆಗಳು ಇಡೀ ಏಷ್ಯಾ ಖಂಡದ ತುಂಬ ಅದರ ವ್ಯಾಪ್ತಿಯೇ ಹೊಂದಿತ್ತು ಅಂತ ಹೇಳ್ತೀವಿ. ಇಲ್ಲಿರ್ತಕ್ಕಂಥ ಸವಡಿಯೊಳಗೆ ಆ ದುರ್ಗಶಿವನ ಬಗ್ಗೆ ಶಾಸನ ನಮಗೆ ಸಿಗದೇ ಇದ್ದರೂ ಬೆಳಗಾವಿ ಹತ್ತಿರ ಅವನ ಕುರಿತು ಶಾಸನ ಸಿಕ್ಕಿದೆ. ಒಟ್ಟಾರೆ ಇಲ್ಲಿರ್ತಕ್ಕಂಥ ಸವಡಿ ಗ್ರಾಮದಲ್ಲಿರುವ ಏನು ರಾಷ್ಟ್ರಕೂಟರ ಕಾಲದಲ್ಲಿ ಏನು ತಳಪಾಯ, ನಕ್ಷತ್ರಾಕಾರದ ತಳಪಾಯದ ಗುಡಿಗಳನ್ನು ನಿರ್ಮಾಣ ಮಾಡಿದ್ದು ಕೊಂಡೂರು ಅಂತ ಹೇಳ್ತೀವಿ, ನರಗುಂದ ಹತ್ರ. ಆ ನರಗುಂದ ತಾಲೂಕಿನ ನರಗುಂದ ಹತ್ರ ಕೊಂಡೂರು ಗ್ರಾಮದಲ್ಲಿ ಪರಮೇಶ್ವರ ಜೈನ್ ಬಸ್ತಿ ಅಂತ ಏನು ಕರೀತಾರೆ, ಅದು ನಕ್ಷತ್ರಾಕಾರದ ತಳಪಾಯದ ಗುಡಿ ಇದೆ. ಅದೇ ಮಾದರಿಯೊಳಗೆ ಆ ಕಡೆ ಇರ್ತಕ್ಕಂಥ ಇಲ್ಲಿ ದೇವಸ್ಥಾನ ಬ್ರಹ್ಮಲಿಂಗೇಶ್ವರ ಗುಡಿ ಅಂತ ಕರಿತೀವಿ. ಆ ದೇವಸ್ಥಾನದೊಳಗೆ ಒಂದೇ ಪೀಠದೊಳಗೆ ಬ್ರಹ್ಮ, ಶಿವ, ವಿಷ್ಣು ಮೂರ್ತಿಗಳಿದ್ದು ಮಧ್ಯದಲ್ಲಿರುವಂಥ ಶಿವನ ಮೂರ್ತಿ ಇಲ್ಲ. ಈಗ ಅದ್ರ ಬದಲಿ ಲಿಂಗವನ್ನು ಇಟ್ಟಿದ್ದಾರೆ. ಅದರ ಪಕ್ಕದಲ್ಲೇ ಇರುವ ಈ ನಾರಾಯಣ ಗುಡಿ ಅಂತೇನು ಕರೀತಾರೆ, ಒಳಗೆ ನಾರಾಯಣ ಅಂದರೆ ವಿಷ್ಣು ಶಿಲ್ಪದ ಗುಡಿ ಇದೆ. ಅಲ್ಲೇ ಶಿವನ ಕ್ಷೇತ್ರ, ಇಲ್ಲೇ ವಿಷ್ಣು ಕ್ಷೇತ್ರ ಅಂತ ಹೇಳ್ತೀವಿ. ಒಟ್ಟಾರೆ ಈ ದೇವಸ್ಥಾನ ಹೊರಗಿನ ಭಾಗ ಎಲ್ಲ ಏನು ದುರಸ್ತಿ ಇಲಾಖೆಯಿಂದ ಸಾಕಷ್ಟು ಹೊಸದಾಗಿ ಇಲ್ಲಿ ಅದನ್ನು ದುರಸ್ತಿ ಮಾಡಿದ್ದಾರೆ. ಒಳಗೆ ಯಥಾಸ್ಥಿತಿಯನ್ನು ಕಾಯ್ಕೊಂಡು ಬಂದಿದ್ದಾರೆ. ಇವು ಎರಡೂ ಗುಡಿಗಳ ಮಧ್ಯೆ ಒಂದು ರಸ್ತೆ ಇದೆ. ಈ ಸುತ್ತಮುತ್ತಲು ಅತಿಕ್ರಮಣ ಏನಿತ್ತು ಈಗ ಅದೆಲ್ಲ ತೆಗೆದು ಸುಂದರವಾದಂಥ ಒಂದು ಗಾರ್ಡನ್ ಮಾಡಿದರೆ, ಹೂದೋಟ ಮಾಡಿದರೆ ಲಕ್ಕುಂಡಿಗೆ ಹ್ಯಾಂಗೆ ಗುಡಿ ನೋಡೋಕೆ ಬರ್ತಾರೆ, ಇವೆರಡೂ ಗುಡಿ ನೋಡಲಿಕ್ಕೆ ಬರ್ತಾರೆ. ಇದಕ್ಕೆ ರಸ್ತೆ ಸಂಪರ್ಕ ಕಲ್ಪಿಸಬೇಕು. ಪ್ರವಾಸೋದ್ಯಮಿಯೊಳಗೆ ಪ್ರವಾಸಿ ಏನು ಬರಬೇಕು ಜನರು, ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಫಲಕವನ್ನು ಬರೀಬೇಕಾಗಿದೆ. ಇದಕ್ಕೆ ಸಂಬಂಧಪಟ್ಟಂಥ ಚಿಕ್ಕದಾದ ಪ್ರವಾಸಿ ಪುಸ್ತಕನೂ ಬರೀಬೇಕು. ಒಟ್ಟಾರೆ ಸವಡಿ ಇಲ್ಲಿರ್ತಕ್ಕಂಥ ಅನೇಕ ಏನು ಸ್ಮಾರಕಗಳಿದ್ದಾವೆ. ಈ ಸವಡಿ ಬಗ್ಗೆ ತಿಳ್ಕೊಬೇಕಂದ್ರೆ ಇಲ್ಲೊಂದು ಸಂಗಮೇಶ್ವರ ದೇವಸ್ಥಾನ, ದೊಡ್ಡದಾದಂಥ ಜಾತ್ರೆ ಆಗ್ತದೆ. ಸವಡಿ ಎದಕ್ಕೆ ಪ್ರಸಿದ್ಧ ಅಂದರೆ ಗದಗ ಪಕ್ಕದಲ್ಲೇ ಇರುವಂಥ ಈ ಸವಡಿಗೆ ಚೌಡಿ ಅಂತಲೂ ಕರೀತಾರೆ. ಈ ಸವಡಿಯೊಳಗೆ ರಾಷ್ಟ್ರಕೂಟರ ಕಾಲದಿಂದ ಏನು ಆಡಳಿತ ಮಾಡಲಿಕ್ಕೆ ಬಂದಿದ್ದಾರೆ, ಆ ರಾಷ್ಟ್ರಕೂಟರ ಕಾಲದ ಶಾಸನಗಳು ಸವಡಿ ಗ್ರಾಮದ ಮುಂದೆ ಇರುವಂಥ ಪಂಚಾಯಿತಿ ಮುಂದೆ ಇದ್ದಾವೆ. ಗ್ರಾಮ ಪಂಚಾಯಿತಿ ಹತ್ರ ರಾಷ್ಟ್ರಕೂಟರ ಕಾಲದ 2-3 ಶಾಸನಗಳನ್ನು ನಾವು ನೋಡ್ತೀವಿ. ಅದನ್ನು ಬಿಟ್ಟರೆ ಇಲ್ಲಿ ಕಲ್ಯಾಣ ಚಾಲುಕ್ಯರ ಕಾಲದೊಳಗೆ ಏನು ನಿರ್ಮಾಣ ಆಗ್ಯಾವ 2 ಪ್ರಾಚೀನ ಸ್ಮಾರಕಗಳನ್ನು ನೋಡ್ತೀವಿ. ವೀಕ್ಷಕರೇ, ಒಳಗೆ ಹೋಗಿ ಅಲ್ಲಿ ದೇವರ ಶಿಲ್ಪದ ಒಂದು ಇದನ್ನು ನೋಡಿಕೊಂಡು ಮುಂದೆ ಬ್ರಹ್ಮಲಿಂಗೇಶ್ವರ ಗುಡಿಗೆ ಹೋಗುವ. ಈ ಸವಡಿಯ ಗರ್ಭಗೃಹದಲ್ಲಿರುವಂಥ ನಾರಾಯಣ ಮೂರ್ತಿ ಅಂತ ನಾವು ನೋಡ್ತೀವಿ. ಇದು ಒಂದು ವಿಶಿಷ್ಟ ಕಲಾತ್ಮಕ ಕೆತ್ತನೆಯ ಶಿಲ್ಪ ಆಗಿದೆ. ಇದರ ಮುಂದೆ ಇರ್ತಕ್ಕಂಥ ಅಂತರಾಳ ಮುಂದೆ ಆದಮೇಲೆ ಇಲ್ಲಿರ್ತಕ್ಕಂಥ ನವರಂಗ ಅಂದರೆ ಮಧ್ಯದಲ್ಲಿ 4 ಕಂಬಗಳ ಮಧ್ಯೆ ಇದಕ್ಕೆ ನವರಂಗ ಅಂತ ಕರಿತೀವಿ. ಇದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಶಿಲ್ಪಗಳನ್ನು ತಾವು ನೋಡಿದರೆ ಇಲ್ಲಿ ಸಪ್ತಮಾತೃಕೆ ಇದೆ, ಇಲ್ಲಿ ಶಿವಪಾರ್ವತಿ ಅಂದರೆ ಉಮಾಮಹೇಶ್ವರ ಇದೆ, ಇಲ್ಲಿ ವಿಷ್ಣುವಿನ ದಶಾವತಾರ ಗತೆ, ಇಲ್ಲಿ ಸಹ ಅಷ್ಟದಿಕ್ಪಾಲಕರ ಮೂರ್ತಿ ಇಲ್ಲಿ ಇರ್ತಕ್ಕಂಥ ಕಲಾತ್ಮಕ ಕೆತ್ತನೆಯನ್ನು ತಾವು ಗಮನಿಸ್ಬೋದು. ಇಲ್ಲಿ ಎಷ್ಟು ಸೂಕ್ಷ್ಮ ಕೆತ್ತನೆಯನ್ನು ಮಾಡಿ ತ್ರಿಶೂಲ, ಡಮರು ಜೊತೆಗೆ ಶಿವ ಏನು ಮಾಡಿದ್ದಾನೆ, ಪರಮೇಶ್ವರನ ತೊಡೆ ಮೇಲೆ ಕುಳಿತಿರುವಂಥ
ಪಾರ್ವತಿ ಅಂದರೆ ಉಮಾಮಹೇಶ್ವರ ಅಂತಲೂ ಹೇಳ್ತೀವಿ. ಅದೇ ರೀತಿ ಇಲ್ಲಿರ್ತಕ್ಕಂಥ ಮೂರ್ತಿ, ಇಲ್ಲಿರ್ತಕ್ಕಂಥ ಸವಡಿಯ ಗಣೇಶ ಗಣಪತಿ ಮೂರ್ತಿ ನೋಡ್ತೀವಿ. ಒಟ್ಟಾರೆ ಇಲ್ಲಿರ್ತಕ್ಕಂಥ ಸಪ್ತಮಾತೃಕೆ ಅಂತ ತಾವು ನೋಡಿಕೊಂಡು ಮುಂದೆ ಬ್ರಹ್ಮಲಿಂಗೇಶ್ವರ ಗುಡಿಗೆ ಬನ್ನಿ. ಕನ್ನಡ ನಾಡು ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ. ವೀಕ್ಷಕರೇ, ರೋಣ ತಾಲೂಕಿನ ಸವಡಿ ಗ್ರಾಮದಲ್ಲಿರುವಂಥ ಈ ಬ್ರಹ್ಮಲಿಂಗೇಶ್ವರ ಗುಡಿ ಅಂತೇನು ಕರೀತಾರ, ಇಲ್ಲಿ ಒಳಗಡೆ ಗರ್ಭಗೃಹದೊಳಗೆ ಒಂದೇ ಪಾಣಿಯೊಳಗೆ ಬ್ರಹ್ಮ ಶಿವ ವಿಷ್ಣು ಅಂದರೆ ಬ್ರಹ್ಮ ಶಿವ ವಿಷ್ಣು ಮೂರ್ತಿಗಳಿದ್ದು, ಮಧ್ಯದಲ್ಲಿರ್ತಕ್ಕಂಥ ಶಿವನ ಮೂರ್ತಿ ಭಗ್ನ ಆಗಿರೋದ್ರಿಂದ ಅದರ ಬದಲಿ ಅಲ್ಲೇ ಈಶ್ವರ ಲಿಂಗು ಇಟ್ಟಿದ್ದಾರೆ. ಈ ಗರ್ಭಗೃಹದಲ್ಲಿರುವಂಥ ಬ್ರಹ್ಮ ಮತ್ತು ಈಶ್ವರ ಮತ್ತು ಈ ಕಡೆ ವಿಷ್ಣು ಇರೋದ್ರಿಂದ ಇದಕ್ಕೆ ಬ್ರಹ್ಮಲಿಂಗೇಶ್ವರ ಗುಡಿ ಅಂತ ಸ್ಥಳೀಯರು ಕರೀತಾರೆ. ಇದಕ್ಕೆ ನಾವು ಇತಿಹಾಸದೊಳಗೆ ತ್ರೈಪುರುಷ ದೇವಾಲಯಗಳು ಅಂತ ಕರಿತೀವಿ. ಈ ತ್ರೈಪುರುಷ ದೇವಾಲಯಗಳ ಏನು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ, ರಾಷ್ಟ್ರಕೂಟರ ಕಾಲದಲ್ಲಿ ಬಹು ಅಮೂಲ್ಯದ ಕೊಡುಗೆ ಅಂತ ಹೇಳ್ಬೋದು. ಇಲ್ಲಿರ್ತಕ್ಕಂಥ ಈ ಬಹು ಅಮೂಲ್ಯ ಕೊಡುಗೆಯೊಳಗೆ ಇಲ್ಲಿರ್ತಕ್ಕಂಥ ದೇವಾಲಯ ಗರ್ಭಗೃಹ ಅಂತರಾಳದ ಮುಂದೆ ಒಂದು ವಿಶಾಲವಾದಂಥ ಮುಖಮಂಟಪ ಅಥವಾ ಹಜಾರ ಇದೆ. ಇಲ್ಲಿರ್ತಕ್ಕಂಥ ದೇವಾಲಯ ಸಂಪೂರ್ಣ ಪುರಾತತ್ವ ಪ್ರಾಚ್ಯವಸ್ತು ಸಂಗ್ರಹಾಲಯ ಇಲಾಖೆಯಿಂದ ಇದನ್ನು ತೆಗೆದು ಮತ್ತು ಪುನರ್ ನಿರ್ಮಾಣ ಮಾಡಿದ್ದಾರೆ. ಇದನ್ನು ತಾವು ಮೊದಲು ಬಂದು ನೋಡಿದಾಗ ಎಲ್ಲ ಈಗೇನು ಕೊಣ್ಣೂರು ಪರಮೇಶ್ವರ್ ಜೈನ್ ಬಸ್ತಿ ಬಿದ್ದು ಹೋಗಿದೆ ಅದೇ ರೀತಿಯೊಳಗಿತ್ತು ಅಂತ ಹೇಳ್ತೀವಿ. ಇಂಥ ಜೈನ್ ಬಸ್ತಿ ಒಂದು ಕಡೆ ಜೈನ್ ಮೂರ್ತಿ ಇತ್ತು ಅಂತ ಹೇಳ್ತೀವಿ. ಈ ಜೈನ್ ಮೂರ್ತಿಯ ಜೊತೆಗೆ ಇಲ್ಲಿರ್ತಕ್ಕಂಥ ಏನು ಒಳಗಡೆ ನೀವು ನೋಡಲೇಬೇಕಾದಂಥ ಶಿಲ್ಪ ಕಲೆಯನ್ನು ನೋಡ್ತಾ ಅಲ್ಲೊಂದು ಜೈನ್ ಮೂರ್ತಿನೂ ಇದೆ, ಒಳಗೆ ಬಂದು ನೋಡಿ. ಇಲ್ಲಿರ್ತಕ್ಕಂಥ ಗರ್ಭಗೃಹದೊಳಗೆ ಕೆಳಗೆ ಒಂದೇ ಪಾಣಿಪೀಠ ಅಂತ ಏನು ಹೇಳ್ತೀವಿ, ಇದು ಪಾಣಿಪೀಠ ಅಂತ ಜಲಹರಿ ಅಂತ ಹೇಳ್ತೀವಿ. ಇಲ್ಲಿರ್ತಕ್ಕಂಥ ಪೀಠದೊಳಗೆ ತಾವು ಗಮನಿಸ್ಬೋದು, ಒಂದು ಕಡೆ ಹಂಸ ನವಿಲಿದೆ, ಅಲ್ಲಿ ಚತುರ್ಮುಖ ಬ್ರಹ್ಮ ಅಂತ ಏನು ಕರಿತೀವಿ ಬ್ರಹ್ಮನ ಮೂರ್ತಿ ಇದೆ. ಇಲ್ಲಿ ನಂದಿ ಇದೆ. ಇಲ್ಲಿ ಅದೇ ಎತ್ತರದಲ್ಲಿರುವಂಥ ಶಿವನ ಮೂರ್ತಿ ಭಗ್ನ ಆಗಿರೋದ್ರಿಂದ ಆ ಮೂರ್ತಿಯ ಬದಲು ಇಲ್ಲಿ ಈಶ್ವರಲಿಂಗವನ್ನು ಇಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಶಂಖ ಚಕ್ರ ಗದಾ ದಾರಿ ಅಂತ ಹೇಳ್ತೀವಲ್ಲ, ಇಲ್ಲಿ ಶಂಖ ಚಕ್ರ ಇದೆ, ಅಭಯ ಹಸ್ತ ಇದೆ. ಇಲ್ಲಿರ್ತಕ್ಕಂಥ ವಿಷ್ಣು ಮೂರ್ತಿ ಅಂದರೆ ನಾರಾಯಣ, ಬ್ರಹ್ಮಲಿಂಗೇಶ್ವರ ಅಂದರೆ ಬ್ರಹ್ಮ ಈಶ್ವರ. ಇಲ್ಲಿರ್ತಕ್ಕಂಥ ನಾರಾಯಣ ಗುಡಿ ಅಂದರೆ ವಿಷ್ಣು ಮೂರ್ತಿಯನ್ನು ನಾವು ನೋಡ್ತೀವಿ. ಇಲ್ಲಿ ವಿಷ್ಣುವಿನ ಕೆಳಗಡೆ ಪೀಠದೊಳಗೆ ಗರುಡ ಇದ್ದಾನೆ, ಇಲ್ಲೇ ನಂದಿ, ಅಲ್ಲೇ ಹಂಸ ಅಂದರೆ ಇಲ್ಲಿ ಚತುರ್ಮುಖ ಬ್ರಹ್ಮ ಅಂತ ಏನು ಕರಿತೀವಿ. ಇದರ ಹಿಂಭಾಗದಿಂದನೂ ಇದರ ಶಿಲ್ಪಕಲೆ ಏನು ಪರಾಕಾಷ್ಠತೆ ಇದೆ ಅದನ್ನು ತಾವು ತಿಳ್ಕೊಬೇಕಂದ್ರೆ ಹಿಂದ್ಗಡೆ ಬನ್ನಿ. ಇಲ್ಲಿರುವಂಥ ಬ್ರಹ್ಮ ಹಿಂದ್ಗಡೆ ಮತ್ತೊಂದು ಮುಖವನ್ನು ತಾವು ನೋಡ್ತೀರಿ. ಅಂದರೆ ಚತುರ್ಮುಖ ಬ್ರಹ್ಮ ಅಂತ ನಾನು ಹೇಳಿದರೆ ಇಲ್ಲಿ ಮುಂದೆ 3 ಮುಖ ಮಾತ್ರ ಕಾಣಿಸುತ್ತೆ. ಹಿಂದಿನ ಮುಖ ಇಲ್ಲಿ ಒಂದಿದೆ. ಇಲ್ಲಿರ್ತಕ್ಕಂಥ ಬ್ರಹ್ಮನ ಶಿಲ್ಪದೊಂದಿಗೆ ಇಲ್ಲಿ ವಿಷ್ಣು ಮೂರ್ತಿ ಇದೆ. ಈ ವಿಷ್ಣು ಮೂರ್ತಿಯೊಂದಿಗೆ ಇಲ್ಲಿರ್ತಕ್ಕಂಥ ಕಲಾತ್ಮಕ ಕೆತ್ತನೆ ಪ್ರಭಾವಳಿಯನ್ನು ನೋಡಿದಾಗ ಇಲ್ಲಿ ದಶಾವತಾರವನ್ನು ತಾವು ಜ್ಞಾಪಿಸ್ಕೋಬೋದು. ಇಲ್ಲಿರ್ತಕ್ಕಂಥ ಮತ್ಸ್ಯಾವತಾರ, ಕೂರ್ಮಾವತಾರ, ಇಲ್ಲಿ ಏನು ದಶಾವತಾರ ಅಂತ ಹೇಳ್ತೀವಿ. ಅದೇ ರೀತಿ ಇಲ್ಲಿ ಶಿವನ ಪ್ರಭಾವಳಿಯೊಳಗೆ ಮಧ್ಯದೊಳಗೆ ಕೀರ್ತಿ ಮುಖ ಇದೆ. ಇಲ್ಲಿ ಮಕರ ತೋರಣ ಅಂತ ಕರಿತೀವಿ. ಇಲ್ಲಿ ಆ ಕಡೆ ಈ ಕಡೆ ಚಾಮರಧಾರಿಣಿ ಸ್ತ್ರೀಯರಿದ್ದಾರೆ, ಸೇವಕಿಯರು. ಅದೇ ರೀತಿ ಇಲ್ಲಿರ್ತಕ್ಕಂಥ ಆಭರಣಗಳನ್ನು ತಾವು ನೋಡಿದಾಗ ಆಗಿನ ಕಾಲದ ಯಾವ ರೀತಿ ಆಭರಣಗಳಿದ್ದಾವೆ. ಇಲ್ಲೇ ಬ್ರಹ್ಮ ಯಾವ ರೀತಿ ಬ್ರಹ್ಮದಂಡವನ್ನು ಹಿಡ್ಕೊಂಡು, ಬ್ರಹ್ಮ ಕೈಯೊಳಗೆ ಪಾಶಾಂಕುಶ ಹಿಡ್ಕೊಂಡು, ಒಂದು ಕೈಯೊಳಗೆ ಪತ್ರೆಯನ್ನು ಹಿಡ್ಕೊಂಡು ಅಭಯ ಹಸ್ತದೊಂದಿಗೆ ಇದ್ದಾನೆ. ಒಟ್ಟಾರೆ ಇಲ್ಲಿರುವಂಥ ತ್ರೈಪುರುಷ ದೇವಾಲಯದೊಳಗೆ ಬ್ರಹ್ಮಲಿಂಗೇಶ್ವರ ದೇವಾಲಯ ಅಂತ ಹೇಳ್ತೀವಿ. ಇಲ್ಲಿರ್ತಕ್ಕಂಥ ಕಲಾತ್ಮಕ ಕೆತ್ತನೆಯ ಏನು ಶಿಲ್ಪಕಲೆ ಇದೆ, ಕಲ್ಯಾಣ ಚಾಲುಕ್ಯರ ಕಾಲದ ಉತ್ತಮ ಶಿಲ್ಪ ಕಲಾಕೃತಿಗಳು. ಇಲ್ಲಿರ್ತಕ್ಕಂಥ ದೇವಾಲಯದ ವಾಸ್ತುಶಿಲ್ಪ ಶೈಲಿಯನ್ನು ನೋಡಿದಾಗ ಇದು ಕೆಂಪು ಕಲ್ಲು ಅಂದರೆ ರೆಡ್ ಸ್ಯಾಂಡ್ ಸ್ಟೋನ್ ಒಳಗೆ ಮಾಡಿರುವಂಥ ಗುಡಿ. ಇದರ ಮೊದಲಿನ ಯಥಾಸ್ಥಿತಿಯೊಂದಿಗೆ ಹೊರಗೋಡೆಯನ್ನು ಮತ್ತು ಪುನರ್ನಿರ್ಮಾಣ ಮಾಡಿ ಈ ದೇವಸ್ಥಾನವನ್ನು ತಾವು ನೋಡಿದಾಗ ಇಲ್ಲಿ ಒಂದು ಪಕ್ಕದಲ್ಲಿ ಜೈನ್ ಮೂರ್ತಿನೂ ಇದೆ. ಅಂದರೆ ಇಲ್ಲಿ ಸಾಕಷ್ಟು ಅನೇಕ ಪ್ರಾಚೀನ ಸ್ಮಾರಕಗಳ ಅವಶೇಷಗಳು ಇವೆ. ಈ ಬ್ರಹ್ಮಲಿಂಗೇಶ್ವರ ದೇವಾಲಯದ
ಪರಿಸರದಲ್ಲಿ ಇರ್ತಕ್ಕಂಥ ಒಂದು ಜೈನ ಬಸ್ತಿಯ ಶಿಲ್ಪ ಇಲ್ಲಿದೆ. ಈ ಜೈನ ಸ್ಮಾರಕವನ್ನು ಶಿಲ್ಪವನ್ನು ತಾವು ನೋಡಿದಾಗ ಇದು ಹಿಂದೆ ಈ ಏನು ಸರ್ಪ ಇದೆ ಇದು ಪಾರ್ಶ್ವನಾಥ ಶಿಲ್ಪ ಅಂತ ಹೇಳ್ತೀವಿ. ಇಂಥ ಪಾರ್ಶ್ವನಾಥ ಶಿಲ್ಪ ಇರುವಂಥ ಈ ಶಿಲ್ಪದ ಜೊತೆಗೆ ಇಲ್ಲಿರ್ತಕ್ಕಂಥ ಜೈನ ಬಸ್ತಿಗಳು ಈ ಸವಡಿಯಲ್ಲಿ ಇದ್ವು. ಇಲ್ಲಿ ದುರ್ಗ ಶಿವನ ಊರು ಅಂತಂದರೆ ಇಲ್ಲಿ ಸುತ್ತಲೂ ಒಂದು ಕೋಟೆನೂ ಇತ್ತು ಅಂತ ಹೇಳ್ತೀವಲ್ಲ, ಅದು ಈ ಊರ ಹೊರಗೆ ಈ ಭಾಗದಲ್ಲಿ ಇವತ್ತಿಗೂ ಕೋಟೆ ಇದೆ. ಈ ದುರ್ಗ ಸಿಂಹ ಪಂಚತಂತ್ರ ಕಥೆಗಳನ್ನು ಬರೆದಿದ್ದಕ್ಕೆ ಈ ಸೈಯಡಿ, ಸವಡಿ, ಚವಡಿ ಗ್ರಾಮ ಪ್ರಸಿದ್ಧವಾಗಿದೆ. ನಮಸ್ಕಾರ. ಕನ್ನಡ ನಾಡು, ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ